ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಎಕ್ನಿಲ್ ಸೋಪ್ ಬಗ್ಗೆ. ಎಕ್ನಿಲ್ ಸೋಪ್ ಅಂದ್ರೆ ಏನೋದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತೈತಿ, ಯಾವ ರೀತಿ ನೀವು ಸೋಪ್ ಬಳಸಬೇಕು, ಎಷ್ಟು ದಿನದ ಮಟ್ಟ ನೀವು ಸೋಪ್ ಹಚ್ಕೋಬಹುದು, ಮತ್ತೆ ಇದನ್ನ ಹಚ್ಕೊಳ್ಳೋದ್ರಿಂದ ನಿಮ್ಗೆ ಸೈಡ್ ಇಫೆಕ್ಟ್ ಏನೇನಾಗುತ್ತೆ, ಯಾರು ಇದನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಇಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು. ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಎಕ್ನಿಲ್ ಸೋಪ್ ನೋಡ್ರಿ, ಇದು ಒಂದು ಅಲೋಪತಿಕ್ ಸೋಪ್. ಪ್ರಮುಖತಃ ಎಲ್ಲಿ ಇದನ್ನ ಡಾಕ್ಟರ್ ನಿಮ್ಗೆ ಬರ್ದು ಕೊಡ್ತಾರ ನೋಡ್ರಿ. ನಿಮ್ಗೆ ಏನ್ರ ಎಕ್ನೆ ಪಿಂಪಲ್ಸ್ ಸಮಸ್ಯೆ ಆಗೈತೆ ಅಂದ್ರೆ, ನಿಮ್ಮ ಮಖದಾಗ ಏನ್ರ ಪಿಂಪಲ್ಸ್ ಸಮಸ್ಯೆ ಆಗೈತೆ ಅಂದ್ರೆ, ಇಲ್ಲ ತ್ವಚದಾಗ ಎದೆಯಾಗ ಬೆನ್ಯಾಗ ಏನ್ರ ಪಿಂಪಲ್ಸ್ ಸಮಸ್ಯೆ ಆಗೈತೆ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರ್ರಿ. ಇಲ್ಲ ನಿಮ್ಮ ತ್ವಚ ಏನೈತೆ ನೋಡ್ರಿ ಬಹಳ ಡ್ರೈ ಇರ್ತೈತಿ, ಆ ತ್ವಚೆಯನ್ನು ಮಾಯಿಶ್ಚರ್ ಮಾಡ್ಲಿಕ್ಕೆ, ಮೃದು ಮಾಡ್ಲಿಕ್ಕೆ ಇದನ್ನ ಬರ್ದು ಕೊಟ್ಟಿರ್ತಾರ್ರಿ. ಇಲ್ಲ ನಿಮ್ಗ ಮಖದಾಗ ಏನ್ರ ಭಂಗಿನ ಸಮಸ್ಯೆ ಆಗೈತೆ ಅಂದ್ರ, ಬ್ಲೆಮಿಶ್ ಅಂತಾರ್ರಿ. ಅದಕ್ಕೆ ಬ್ಲೆಮಿಶ್ ಅಂದ್ರ ನಿಮ್ಮ ಮಖದ ಎಡಗಡೆ ಭಾಗದಾಗ, ಕಣ್ಣಿನ ತೆಳಗಡೆ, ಇಲ್ಲಿ ಎಡಗಡೆ ಭಾಗದಾಗ, ಬಲಗಡೆ ಭಾಗದಾಗ, ಹಣೆಯಾಗ ಕಪ್ಪನು ಕಲಿ ಕುಂದಿರ್ತಾವ್ರಿ. ಸಣ್ಣ ಕಲಿ ಆಗ್ಬೋದು, ಇಲ್ಲ ಸರ್ಕಲ್ ಶೇಪ್ನ್ಯಾಗ ಭಂಗ ಸಮಸ್ಯೆ ಅಂತ ನೋಡ್ರಿ, ಸುಟ್ಟಂಗ ಆಗಿರ್ತಾವ ಈ ಕಡೆ ಹಣಿ ಮೇಲೆ. ಸೊ ಆ ಸಮಸ್ಯೆ ಭಂಗವನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ನಿಮ್ಗ ತ್ವಚದ ಮೇಲೆ ಬಹಳ ಜಾಸ್ತಿ ಎಣ್ಣೆ ಬಸಿತೈತಿ, ಆಯಿಲಿ ಸ್ಕಿನ್ ಐತಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಗ ಹೈಪರ್ ಪಿಗ್ಮೆಂಟೆಡ್ ಸ್ಪಾಟ್ ಆಗ್ಯವಪ್ಪ ನಿಮ್ಮ ಮಖದಾಗ ಅಂದ್ರ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಹೈಪರ್ ಪಿಗ್ಮೆಂಟೆಡ್ ಸ್ಪಾಟ್ ಅಂದ್ರ ನಿಮ್ ತ್ವಚದ ಈಗ ಮಖದ ನ್ಯಾಚುರಲ್ ಕಲರ್ ಏನೈತಿ ನೋಡ್ರಿ, ಅದಕ್ಕಿನ್ನ ಡಾರ್ಕ್ ಕಲರ್ನ್ಯಾಗ ನಿಮ್ಗ ಎಲ್ರ ಸ್ಪಾಟ್ಸ್ ಆಗ್ಯಾವ ಅಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡಿಕೊಡ್ತೈತ್ರಿ. ಮತ್ತೆ ಇದು ನಿಮ್ದು ತ್ವಚದ ಮೇಲೆ ಸ್ಕಿನ್ ಮುದುಡೆ ಆಗ್ತಿರ್ತೈತಿ ನೋಡ್ರಿ ವಯಸ್ಸಾದಂಗೆಲ್ಲ. ಇಲ್ಲ ಸಣ್ಣ ವಯಸ್ಸಿನಾಗ ಕೆಲವೊಂದಿಷ್ಟು ಜನಕ್ಕೆ ಸ್ಕಿನ್ ಮುದುಡೆ ಆಗ್ತಿರ್ತೈತ್ರಿ, ಪ್ರಿಂಕಲ್ ಸಮಸ್ಯೆ ಆಗ್ತಿರ್ತೈತಿ, ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಈಗ ಇದರದ್ದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದ್ರಾಗ ಏನೇನು ಇರ್ತೈತ್ರಿ ಎಕ್ನಿಲ್ ಸೋಪ್ನಾಗ ಅಂದ್ರೆ, ಇದ್ರೊಳಗೆ ನೋಡ್ರಿ ವೆಜಿಟೇಬಲ್ ಆಯಿಲ್ ಇರ್ತೈತಿ, ಸಲ್ಫರ್ ಪೌಡರ್ ಇರ್ತೈತ್ರಿ, ಸುಗಂಧ ಫ್ರೆಗ್ರೆನ್ಸ್ ಹಾಕಿರ್ತಾರ, ಟೈಟೇನಿಯಂ ಡೈಆಕ್ಸೈಡ್ ಮತ್ತೆ ಕಲರ್ ಹಾಕಿರ್ತಾರ್ರಿ. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಇದನ್ನ ತಯಾರು ಮಾಡಿರ್ತಾರ. ಯಾವ ರೀತಿ ನೀವು ಈ ಸೋಪ್ ಅನ್ನು ಬಳಸ್ಬೇಕನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದ್ಲ ನಿಮ್ಮ ಮಖ ಏನೈತೆ ನೋಡ್ರಿ ಅದನ್ನ ಸ್ವಲ್ಪ ನೀರು ಹಾಕೊಂಡು ತೋರ್ಸ್ಕೊಂಡ್ಬಿಡ್ರಿ. ಅದಾದ್ಮೇಲೆ ಸೋಪ್ ಏನಿದೆ ಚಂದಾಗ ಮಖದ ತುಂಬ ಹಚ್ಕೊಂಡ್ಬಿಡ್ರಿ. ಇಲ್ಲ ನಿಮ್ ಕೈ ಸಹಾಯತ ತಗೊಂಡು, ಕೈ ಹೆಲ್ಪ್ ತಗೊಂಡು ಚಂದಾಗ 1-2 ನಿಮಿಷ ಮಟ ಎಲ್ಲಿ ಸೋಪ್ ಮಖದ ಮೇಲೆ ಹಚ್ಕೊಂಡ್ರಿ ನೋಡ್ರಿ, ಚಂದಾಗ ಅದನ್ನ ಹಚ್ಕೊಂಡು ತಿಕ್ಕೋಬೇಕ್ರಿ 1-2 ನಿಮಿಷ ಮಟ. ಅದಾದ್ಮೇಲೆ ಮಖಕ್ಕೆ ಮತ್ತೆ ನೀರ್ ಹಾಕೊಂಡು ಚಂದಾಗ ತೊಳ್ಕೊಂಡ್ಬಿಡ್ರಿ, ಮೆತ್ತನ್ ಟವಲ್ ತಗೊಂಡು ಒರೆಸ್ಕೊಂಡ್ಬಿಡ್ರಿ. ಈ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಎಷ್ಟು ದಿನದ ಮಟ್ಟ ಇದನ್ನ ನೀವು, ಎಷ್ಟು ಟೈಮ್, ದಿನಕ್ಕೆ ಎಷ್ಟು ಹೊತ್ತು ಇದನ್ನ ನೀವು ಯೂಸ್ ಮಾಡಬಹುದು ಅಂತ. ಈ ಸಬ್ಕಾರ ನೋಡ್ರಿ ನೀವು ದಿನಕ್ಕೆ 2-3 ಹೊತ್ತು ಯೂಸ್ ಮಾಡಬಹುದು. ಅಂದ್ರೆ ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ರಾತ್ರಿಗೊಮ್ಮೆ ಯೂಸ್ ಮಾಡಬಹುದ್ರಿ. ಎಷ್ಟು ಟೈಮ್ ಮಟ ಈ ಸಬ್ಕಾರ, ಎಷ್ಟು ಹೊತ್ತು, ಎಷ್ಟು ಡೇಸ್ ಮಟ ಈ ಸಬ್ಕಾರ ನೀವು ಯೂಸ್ ಮಾಡಬಹುದು. ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ ಟ್ರೀಟಿಂಗ್ ಡಾಕ್ಟರ್ ಕಡೆ ನೀವು ಹೋಗಿರ್ತಾರಲ್ಲ, ನಿಮ್ ಕಂಡೀಷನ್ ಏನಿದೆ, ಏನ್ ಸಮಸ್ಯೆ ಇಟ್ಕೊಂಡು ನೀವು ಡಾಕ್ಟರ್ ಕಡೆ ಹೋಗಿರಿ, ಡಾಕ್ಟರ್ ನಿಮ್ಗೆಲ್ಲ ಪರಿಶೀಲನೆ ಮಾಡ್ಕೊಂಡು ನಿಮ್ ಬಾಡಿ ಕಂಡೀಷನ್ ನೋಡ್ಕೊಂಡು ನಿಮ್ಗೆ ಎಷ್ಟು ದಿನ ಇದನ್ನ ಬಳಸಕ್ ಹೇಳಂತಾರ ನೋಡ್ರಿ, ಅಷ್ಟು ದಿನ ನೀವು ಇದನ್ನ ಬಳಸಬಹುದು. ಈಗ ಹೇಳ್ಕೊಡ್ತೀನಿ, ಈ ಸೋಪ್ ಏನ್ರ ನೀವು ಬಳಸಕ್ ಕುಂತೀರಂದ್ರೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ನೋಡ್ರಿ ಸೈಡ್ ಎಫೆಕ್ಟ್ ಪ್ರತಿಯೊಬ್ರು ಯಾರು ಯೂಸ್ ಮಾಡ್ತಾರೋ ಎಲ್ಲರಿಗೂ ಆಗಂಗಿಲ್ರಿ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗುತ್ತೆ. ಆದ್ರೆ ಏನಾಗ್ಬೋದು, ಸೊ ನೋಡ್ರಿ ನಿಮ್ ತ್ವಚದ ಮೇಲೆ ತೆಳ್ಳಂದು ಒಂದು ಪರತ ಇರ್ತೈತ್ರಿ, ಅದು ಕೀಳ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಕೆಲವೊಂದ್ಸತಿ ನೀವು ಎಲ್ಲಿ ಸೋಪ್ ಹಚ್ಕೊಂಡ್ರಿ ನೋಡ್ರಿ ಅಲ್ಲೇ ನಿಮ್ಗೆ ಇರಿಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಈಗ ಹೇಳ್ಕೊಡ್ತೀನಿ ಈ ಸೋಪದ್ದು ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ, ಅಂದ್ರೆ ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅದಾವ ಅಂತ ನಾನು ನಿಮ್ಗೆ ತಿಳಿಸೀನಿ. ಆ ಯಾವ್ದಾರ ಇಂಗ್ರೀಡಿಯೆಂಟ್ ನಿಮ್ಗೆ ಆಗಿ ಬರಂಗಿಲ್ಲ ಅಂದ್ರೆ ಇದನ್ನ ನೀವು ಬಳಸಕ್ ಹೋಗ್ಬೇಡ್ರಿ. ಇದ್ರ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 95 ರೂಪಾಯಿ, 95 ರುಪೀಸ್ನಾಗ 75 ಗ್ರಾಮದ್ದು ಎಕ್ನಿಲ್ ಸೋಪ್ ಸಿಗ್ತೈತ್ರಿ. ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಪಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ತಿಳಿಸಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣತೈತಿ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ವಿಡಿಯೋ ಇಷ್ಟ ಆಗಿದೆಯಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.